ಬಸವಣ್ಣವ್ರನ್ನ ಗುರು ಅನ್ಕೊಂಡವ್ರಿಗೆ ಯಾವುದೇ ರೀತಿ ಭಯ ಅನ್ನೋದು, ಜರಿಕೆ ಅನ್ನೋದು ಇರೋದಿಲ್ಲ. ನಮಸ್ಕಾರ ವೀಕ್ಷಕರೇ, ಶ್ರೀ ಕೊಡೆಕಲ್ ಬಸವಣ್ಣನವರ ಕಾಲಜ್ಞಾನದ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಅದರಲ್ಲಿ ಬಸವಣ್ಣವರು ಬರೀತಾರೆ, ಬಸವಣ್ಣನು ಬಂದಾನು ನಿಂದಕರು ಕೇಳಿರೋ, ತಂದೆ ತಾಯಿಗೆ ಇವನು ಗುರುವೆಂದು ತಿಳಿಯಿರೋ, ತಂದೆ ತಾಯಿಗೆ ಇವನು ಗುರುವೆಂದು ತಿಳಿದವರಿಗೆ ಬಂಧನವಿಲ್ಲ ಭಯವಿಲ್ಲ ಮನುಜರಿಗೆ. ಬಸವಣ್ಣವ್ರನ್ನ ಗುರು ಅನ್ಕೊಂಡವ್ರಿಗೆ ಯಾವುದೇ ರೀತಿ ಭಯ ಅನ್ನೋದು, ಜರಿಕೆ ಅನ್ನೋದು ಇರೋದಿಲ್ಲ ಅಂತ ತಿಳಿಸ್ತಾರೆ. ಹೊಲಕ ಹೋದವರು ಹೊಲದತ್ತಲೇ ಬಯಲು, ಮನೆಯಲ್ಲಿದ್ದವರು ಮನೆಯತ್ತಲೇ ಬಯಲು, ಅವರಿರುವ ಮನೆಯವರಿಗೆ ಅರಿವಿಲ್ಲ, ಹಾಲು ಮೊಸರುಗಳಿಲ್ಲ ಹಾಲು ಗಡಿಗಾಗಿಲ್ಲ, ದೂರದ ಮಾತು ಎನಲಿಬೇಡ ದೂರದ ಮಾತು ಎನಬೇಡ, ಕೊಡೆಕಲ್ಲವರು ಸರಿ ಹೇಳುವರು ಮನಿಮನಿಗೆಲ್ಲ. ಕೆಲವೊಂದು ಇದರಲ್ಲಿ ಗೂಢಾರ್ಥಗಳನ್ನ ತುಂಬಾ ಸೂಕ್ಷ್ಮವಾಗಿ ಬರೆದಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮ್ಮ ಜೀವನ ತುಂಬಾನೇ ಚೆನ್ನಾಗಿರುತ್ತೆ. ಹಿಂದಿನ ದಿನದಂತೆ ಮುಂದಿನ ದಿನವಿಲ್ಲ, ಹಿಂದೆ ಇದ್ದಂಥ ದಿನ ಮುಂದೆ ಇರೋದಿಲ್ಲ. ಬಂಧನ ಬಾಧೆಗಳು ಘನವಾಗಿ ಬರುವವು, ಮುಂದಿನ ದಿನಗಳಲ್ಲಿ ಕಷ್ಟಗಳು ಬರುತ್ತೆ. ತಂದೆ ಬಸವಣ್ಣ ನುಡಿದಾನು, ಪಟ್ಟವಳಿಯನ್ನುಟ್ಟವರು ಪಟ್ಟವಳಿಯನ್ನು ಒದ್ದವರು, ಪಟ್ಟಣವನ್ನ ಆಳುವ ದೊರೆಗಳು ಪಟ್ಟವಳಿಯನ್ನು ಬಿಟ್ಟು ಗೋಣಿಯ ತಟ್ಟನ್ನು ಹುಟ್ಟಾರು. ಅಂದ್ರೆ ದೊಡ್ಡ ದೊಡ್ಡ ರಾಜರುಗಳಾಗಿ ಬದುಕ್ತಾ ಇದ್ದವರು, ದೊಡ್ಡ ದೊಡ್ಡ ಕಾಸ್ಟ್ಲಿ ಬಟ್ಟೆಗಳನ್ನ ಹಾಕೋತಾ ಇದ್ದವರು, ಅದನ್ನೆಲ್ಲ ಬಿಟ್ಟು ಗೋಣಿಯ ಚೀಲದ ವಸ್ತುಗಳನ್ನ ಬಟ್ಟೆಗಳ ರೀತಿ ಧರಿಸುವಂತ ಕಾಲ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ನೋಡ್ತಾ ಇದ್ದೀವಿ, ಗೋಣಿ ಚೀಲದ ರೀತಿ ಬಟ್ಟೆಗಳು ಅಂದ್ರೆ ಜೀನ್ಸ್ ಬಟ್ಟೆಗಳು ಆಗಿನ ಕಾಲದಲ್ಲಿ ಇರಲಿಲ್ಲ. ಜೀನ್ಸ್ ಬಟ್ಟೆಗಳು ಬಂದಿದ್ದೆ ರಫ್ ಯೂಸ್ಗೋಸ್ಕರ, ಗೋಣಿ ಚೀಲದ ರೀತಿ ಬಳಸ್ತಾ ಇದ್ರು. ಆ ಗೋಣಿ ಚೀಲದ ನೆಕ್ಸ್ಟ್ ಬಂದಿದ್ದೆ ಈ ಜೀನ್ಸ್ ಬಟ್ಟೆಗಳು. ದೊಡ್ಡ ದೊಡ್ಡವರೆಲ್ಲ ಇಂಥ ಬಟ್ಟೆಗಳನ್ನ ಧರಿಸ್ತಾರೆ ಅಂತ ಆಗಿನ ಕಾಲಕ್ಕೆ ಎಷ್ಟು ಸೂಕ್ಷ್ಮವಾಗಿ ಬರ್ತಿದ್ದಾರೆ, ನಾವು ಅರ್ಥ ಮಾಡ್ಕೋಬೇಕು. ಜೀನ್ಸ್ ಅನ್ನೋದು ಬಳಕೆಗೆ ಬಂದಿದೆ ಈಗ ಒಂದು 60-70 ವರ್ಷ ಮುಂಚೆ ಇರ್ಬೋದು. ಯಾವುದೋ ಗಣಿನಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಬಟ್ಟೆಗಳು ತುಂಬಾ ಕೊಳೆ ಆಗ್ತಾ ಇದ್ವು, ಹರಿದೋಗ್ತಾ ಇದ್ವು ಅನ್ನೋದಕ್ಕೋಸ್ಕರ ಅವರು ಕಂಡುಹಿಡಿದಂತ ಬಟ್ಟೆ ಈ ಜೀನ್ಸ್. ಇವಾಗ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಇಂಥ ಬಟ್ಟೆಗಳನ್ನ ಹಾಕೊಳ್ತಾ ಇದ್ದಿರೋದನ್ನ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಇದೇ ಇದರ ಅರ್ಥಗಳು, ಈ ಸೂಕ್ಷ್ಮಾರ್ಥಗಳನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಕೆಲಸ. ಅವರು ಬರ್ದಿಟ್ಟೇನೋ ಹೋಗಿದ್ದಾರೆ. ಆ ಸೂಕ್ಷ್ಮಾರ್ಥ ಗೂಢಾರ್ಥಗಳನ್ನ ಕೆಲವೊಂದು ಈಸಿಯಾಗಿ ಅರ್ಥ ಮಾಡ್ಕೋಬಹುದು, ಕೆಲವೊಂದು ಮಾತ್ರ ಜ್ಞಾನಿಗಳು ಮಾತ್ರ ಅರ್ಥ ಮಾಡ್ಕೊಳ್ತಾರೆ. ಆ ಜ್ಞಾನಿಗಳು ಅರ್ಥ ಮಾಡ್ಕೊಂಡವ್ರು ನಮಗ್ ತಿಳಿಸ್ತಾ ಹೋಗ್ತಾರೆ. ಅಂತ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಬದುಕೋ ದಾರಿನ ಕಂಡುಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ. ಇನ್ನ ಒಡೆಯನಾದನೆಂಬ ಗಡಣದೊಳಗಿರಬೇಡ, ತಡೆಯದೇ ಕೆಡು ಬರುತ್ತದೆ ಮುಂದಿನ, ಒಡೆಯ ಬಸವಣ್ಣ ಸಾರಿ ನುಡಿದಾನು, ನಾನೇ ರಾಜ ಆಗಿದ್ದೀನಿ ಅಂತ ಮೆರಿಬೇಡ, ಕೆಟ್ಟ ದಿನಗಳು ಬರುತ್ತೆ, ಆಗ ಅದನ್ನ ಅನುಭವಿಸೋದಕ್ಕೂ ಕೂಡ ರೆಡಿಯಾಗಿರು ನೀನು ಅಂತಾನೆ ತಿಳಿಸ್ತಾರೆ. ಊರಿಗೆ ಹೋದವರು ಊರತ್ತಲೇ ಬಯಲು, ನೀರಿಗೆ ಹೋದವನು ನೀರಲ್ಲಿಯೇ ಬಯಲು, ಅಳುವ ಕೂಸು ಮನೆಯಲ್ಲಿಯೇ ಬಯಲು, ಧೀರ ಬಸವೇಶ ಬರುತ್ತಾನೆ. ಬಯಲು ಅನ್ನೋ ವರ್ಡು ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಯಲು ಅಂದ್ರೆ ಊರಿಗೆ ಹೋದವರು ಊರತ್ತಲೇ ಬಯಲು ಅಂತ ಹೇಳ್ತಾ ಇದ್ದಾರೆ. ಬಯಲು ಅಂದ್ರೆ ಗೂಢಾರ್ಥ ಏನಿದೆ ಅಷ್ಟೊಂದು ಐಡಿಯಾ ನನಗೂ ಇಲ್ಲ. ಇಲ್ಲಿ ಅವ್ರು ತಿಳಿಸ್ತಾ ಇರೋದು ಮಾತ್ರ ನಾನು ತಿಳಿಸ್ತಾ ಇದ್ದೀನಿ. ಊರಿಗೆ ಹೋದವರು ಊರತ್ತಲೇ ಬಯಲು, ನೀರಿಗೆ ಹೋದವರು ನೀರಲ್ಲಿಯೇ ಬಯಲು. ನೀರಲ್ಲಿ ಮುಳುಗ್ತಾರೋ, ಇಲ್ಲ ಸಾವು ಅನ್ನೋದು ಬರುತ್ತೋ, ಇಲ್ಲ ಊರಿಗೆ ಹೋದವರು ಊರಲ್ಲೇ ಸಾಯ್ತಾರೋ, ಈ ರೀತಿ ಏನಾದರೂ ಬರ್ದಿರ್ಬೋದು. ಅದ್ರ ಗೂಢಾರ್ಥ ಅಷ್ಟೊಂದು ನನಗೆ ಗೊತ್ತಿಲ್ಲ. ಗೊತ್ತಿದ್ದವರು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಸಂತೆಗೆ ಹೋದವರು ಎಂತು ಬಂದಾರೆಂದು ಚಿಂತಿಸುವವರಿಲ್ಲ, ಅವರಿಗೆ ಕೇಳಿ ಹೇಳುವವರು ಯಾರೆಂಬವರಿಲ್ಲ, ಅಳುವಿಲ್ಲ ಶರಣರಿಗೆ ಉಳುವಿಲ್ಲ ಮಿಕ್ಕ ಕುರಿಗಳಿಗೆ, ಮುಂದಿನ ಸಾಕ್ಷಾತ್ ಬಸವಣ್ಣ ನುಡಿದಾನು ಅಂತ ತಿಳಿಸ್ತಾರೆ. ಮುಂದೆ ಬಸವಣ್ಣ ಬಂದು ಯಾವ ರೀತಿ ದಾರಿಗಳನ್ನ ತೋರಿಸ್ತಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಇದ್ರಲ್ಲಿ ತಿಳಿಸ್ತಾರೆ. ಇನ್ನ ಕೆಲವೊಂದು ವರ್ಡ್ಸ್ ನಾವು ಮೊದಲು ಕೂಡ ತಿಳಿಸಿದೀವಿ, ಗುರುದೇವ್ ಸರ್ ಅವರು ತಿಳಿಸಿದ್ದಾರೆ. ಪಾತಾಳ ಗಂಗೆಯನ್ನು ಓತು ಚಿಪ್ಪಲಿ ತುಂಬಿ ಭೂತಳ ಒಳಗೆಲ್ಲ ಉರಿದೆದ್ದು ಹೋಗುವುದು ಸಾತ್ವಿಕ ಶರಣ ಆಗಮನಕ್ಕೆ. ಪಾತಾಳದಲ್ಲಿ ನೀರು ಅನ್ನೋದು ಕಡಿಮೆ ಆಗುತ್ತೆ, ಅಂದ್ರೆ ಅಂತರ್ಜಲ ಮಟ್ಟ ಅನ್ನೋದು ಕಡಿಮೆ ಆಗುತ್ತೆ ಅಂತ ತಿಳಿಸಿದರೆ ಈಗಾಗಲೇ ಕಡಿಮೆ ಆಗೋಗಿದೆ. ಭೂತಳ ಒಳಗೆಲ್ಲ ಉರಿದಿದ್ದು ಹೋಗುವುದು, ಭೂಮಿಯ ಒಳಗಡೆ ಅನ್ನೋದ್ರಿಂದ ಉರಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೋಡ್ತಾ ಇದ್ದೀವಿ, ಜಪಾನ್ ಅಲ್ಲಿ ಸುಮಾರು 155 ಸಲ ಭೂಕಂಪ ಆಗಿದೆ. ಭೂಮಿ ಒಳಗಡೆ ಉರಿ ಜಾಸ್ತಿ ಆದಾಗ ಆ ಪ್ರೆಷರ್ಗೆ ಭೂಮಿ ಮೇಲ್ಗಡೆ ಇರುವಂತ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಭೂಮಿ ಒಳಗಡೆ ಉರಿ ಜಾಸ್ತಿ ಆಗ್ತಾ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು. 14 ಭುವನವ ಆಳುವ ಶಿವನಾಥ ತಾನು ತಾಳ ಪ್ರಳಯದಲ್ಲಿ ಕಡೆಗೆ ಒಯ್ದು ಬಸವಣ್ಣ ಇಳಿಯನಾಳಲು ತಾನು ಬರುತ್ತಾನೆ. ಈ ಭೂಮಿನ ಆಳೋದಕ್ಕೆ ಬಸವಣ್ಣ ಬರ್ತಾನೆ ಅಂತ ಇವರು ತಿಳಿಸ್ತಾರೆ. ಮಂಡಲನ ಆಳುವವರು ಖಂಡಿತಗಳಾದಾರು, ದಂಡನಾಯಕನು ಬಸವಂತ ಬರುವಾಗ ಕೆಂಡದ ಮಳೆಯು ಸುರಿಯುವುದು ಗುರುತೆಂದ.
ಕೆಂಡದ ಮಳೆ ಸುರಿತಾ ಇರೋದೇ ಗುರುತುಗಳು. ಮಂಡನನ ಆಳ್ತಾ ಇರೋರು ಖಂಡಿತವಾಗಿ ಹಾಳಾಗ್ತಾರೆ ಅಂತಾನೆ ಇವರು ತಿಳಿಸ್ತಾರೆ. ಉಸಿಯೆಂದು ಸಾರುವ ಹೆಸರುಳ್ಳ ಜೋಯಿಸಗೆ ಮಸದು ಕೊರಲಗೂ ಎದೆಗೊತ್ತಿ ಉಳುವಿಯ ಬಸವಣ್ಣ ತಾನು ಬರುತ್ತಾನೆ. ಅಂದಿನ ಯುಗದಲ್ಲಿ ಸಂಧಿದ ಪುರಾತನರು ಗೊಂದಲದಿಂದ ಬರುತ್ತಾರೆ ಉಳವಿಯ ಚನ್ನ ಬಸವಣ್ಣ ನೋಡುಕೊಂಡು ಬರುವಾಗ. ಇದೆಲ್ಲ ಸುಳ್ಳು ಅನ್ಕೋಬೇಡಿ ಅನ್ನೋ ಒಂದು ಅರ್ಥದಲ್ಲಿ ಇವರು ಕೂಡ ತಿಳಿಸ್ತಾ ಇದ್ದಾರೆ. ಗುಡಿಮನೆ ದೇವರುಗಳು ಕೆಡಗಾಲ ಬಂತೆಂದು ಪಡುವಣದಾದ್ರಿಗೆ ನಿಲ್ಲದೆ ನಡೆದಾವು, ಕೊಂಕಣದಿ ಎಡಿಯೇ ತಮಗೆ ನೆಲೆಯುಂದಾವು. ಗುಡಿಮನೆ ದೇವರುಗಳು ಕೆಡುಗಾಲ ಬಂತೆಂದು ಪಡುವಣಾದ್ರಿಗೆ ನಿಲ್ಲದೆ ನಡೆದಾವು, ಕೊಂಕಣದಿ ಎಡೆಯೇ ತಮಗೆ ನೆಲೆಯೆಂದಾವು. ಗುಡಿ ಮನೆ ದೇವಸ್ಥಾನಗಳು ಎಷ್ಟು ಕೆಡುಗಾಲ ಬಂತು ಅಂತ ಎಷ್ಟೋ ಜನ ಅವರಿರುವಂತ ಜಾಗಗಳನ್ನ ಬಿಟ್ಟು ಪಡುವಣಾದ್ರಿಗೆ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಕೊಂಕಣದಿ ಎಡಿಯೇ ತಮಗೆ ನೆಲೆಯೆಂದಾವು, ಕೊಂಕಣ ದಿಕ್ಕು ಅಂತ ಹೇಳಿದ್ದಾರೆ. ಇದರಲ್ಲಿ ಅರ್ಥ ನಾವ್ ಯಾವ ರೀತಿ ತಿಳ್ಕೊಬೇಕು ಗೊತ್ತಿಲ್ಲ. ನಾವು ಹೋದ್ರೆ ಬದುಕುಳಿತೀವಿ ಅಂತ ಜನ ಆ ದಿಕ್ಕಿನ ಕಡೆ ಮುಖ ಮಾಡ್ತಾರೆ. ಅದೇ ನಮ್ಗೆ ಕೊನೆಗೆ ಉಳಿಯುವಂತ ಜಾಗ ಅಂತ ಇವರು ತಿಳಿಸ್ತಾರೆ. ಶುದ್ಧವಾದವೆಂದು ಗೆದ್ದವೆಂದ ನಂಬಬೇಡ, ಸುದ್ದಿ ಇಲ್ಲದೆ ಗುರು ಬಂದು ಮುಂದೆ ವಿಚಾರಿಸುವ ನಿದ್ರೆ ಮಾಡುವವರು ಎಚ್ಚರಿಹರು. ಧರೆಯೊಳಗೆ ಬಂದು ಉರಿಯು ಅಡರುತ್ತಲಿದೆ, ಕರುವುತ್ತಲಿದೆ, ಕೆಂಡದ ಮಳೆಯ ಭರವಸೆ ನಂಬಿರು. ಮುಂದೆ ಕೆಂಡದ ಮಳೆ ಅನ್ನೋದು ಬರೋದಕ್ಕೆ ಶುರುವಾಗುತ್ತೆ, ಭೂಮಿ ನಡುಗೋದಕ್ಕೆ ಶುರುವಾಗಿದೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ನಾನು ಶುದ್ಧವಾಗಿದ್ದೀನಿ, ನಾನು ಕರೆಕ್ಟ್ ಆಗಿದ್ದೀನಿ ಅಂತ ನಾವೇ ಗೆದ್ದಿದ್ದೀವಿ ಅಂತ ಅನ್ಕೋಬೇಡಿ. ಇದೆಲ್ಲ ಯಾವುದು ನಡೆಯೋದಿಲ್ಲ, ಇದೆಲ್ಲ ಸುಳ್ಳು ಅಂತ ಅನ್ನೋದಕ್ಕೆ ಹೋಗ್ಬೇಡಿ ಅಂತಾನೆ ಇವರು ತಿಳಿಸ್ತಾ ಇರೋದು. ಗುರು ಬಂದು ಮುಂದೆ ವಿಚಾರಿಸುವ ನಿದ್ರೆ ಮಾಡುವವರು ಎಚ್ಚರಿರರು. ಮುಂದೆ ಎಚ್ಚರ ಇಲ್ಲದೆ ಇರೋ ಪರಿಸ್ಥಿತಿ ಬರುತ್ತೆ ಅಂತ ದಿನಗಳು. ಅಂದ್ರೆ ಸಾವು ಅನ್ನೋ ಬರೋ ಟೈಮ್ನಲ್ಲಿ ಅಯ್ಯೋ ಅನ್ನೋ ಇದಕ್ಕಿಂತ ಮುಂಚೆ ಈಗಲೇ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿದ್ದೆ ಬಂದಿರೋ ರೀತಿ ಈಗ ನಾಟಕ ಆಡೋದಕ್ಕೆ ಹೋಗ್ಬೇಡಿ. ಗುರು ಬಂದು ಎಚ್ಚರಿಸ್ತಾ ಇದ್ದಾನೆ, ನಿಮ್ಗೆ ಎಚ್ಚರಿಕೆನ ಕೊಡ್ತಾ ಇದ್ದಾನೆ. ಅದನ್ನ ಮರೆತು ನೀವು ಈ ಟೈಮ್ನಲ್ಲಿ ನಿದ್ದೆ ಮಾಡಿದ್ರೆ ಮುಂದೆ ಸಾವು ಬಂದಾಗ ಯಾವುದೇ ದಾರಿ ಇಲ್ಲದೆ ಪರಿತಪಿಸ್ಬೇಕಾಗುತ್ತೆ ಅಂತ ಇವ್ರು ತಿಳಿಸಿದ್ದಾರೆ. ಬರ ಭಯ ರೋಗವು ಗುರುವು ತಂದಾನು ಕೇಡುಗಳ, ಹರಿದು ಹೋಗುವ ಕಾಲಕ್ಕೆ ಸಿರಿಯು ಸಂಪತ್ತುಗಳು. ಮುಂದಿನ ದಿನಗಳಲ್ಲಿ ಬರ ಭಯ ರೋಗ ಇಂಥದ್ದೆಲ್ಲ ಬರುತ್ತೆ ಅಂತ ಅವ್ರು ಬರ್ದಿದ್ರು. ಈಗಾಗಲೇ ಬರ ಎಷ್ಟೋ ಸಲ ನೋಡ್ತಾ ಇದ್ದೀವಿ, ರೋಗಗಳು ಬಂದು ಹೋಗ್ತಾ ಇದ್ದಾವೆ. ಜನರಲ್ಲಿ ತುಂಬಾ ಭಯ ಕಾಡ್ತಾ ಇದೆ. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ. ಅಂತ ಭಯದಲ್ಲಿ ಜನ ಬದುಕ್ತಾ ಇದ್ದಾರೆ. ಅಷ್ಟೊಂದು ಕಾಯಿಲೆಗಳು ಮನುಷ್ಯರಲ್ಲಿ ಬರ್ತಾ ಇದೆ. ಇದನ್ನ ಆಗಿನ ಕಾಲದಲ್ಲಿ ಶರಣರು ಬರ್ದಿರುವಂತ ವಿಷಯಗಳು. ಸುಮಾರು 600-700 ವರ್ಷದ ಮುಂಚೆ ಬರ್ದಿದ್ದಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಅವರು ಬರ್ದಿರುವಂತ ವಿಷಯಗಳು ಈಗ ಕಣ್ಣು ಮುಂದೆ ನಡೀತಾ ಇರೋದಕ್ಕೆ ಸಾಕ್ಷಿಗಳಿದಾವೆ. ಆ ಸಾಕ್ಷಿಗಳಿರೋದ್ರಿಂದ ಯಾವುದು ಕೂಡ ಸುಳ್ಳಲ್ಲ ಅಂತ ನಮ್ಗೆ ಅರ್ಥ ಆಗುತ್ತೆ. ದುರಿತಗಳಾಗ ಎಲ್ಲವೂ ಒಡ್ಡುವವು, ಲಿಖಿತವ ತಂದಾನು ಅಖಿಲ ಬ್ರಹ್ಮಾಂಡದ ಸಕಲಕ್ಕೆ ಬಂದಿದೆಯವು. ಸುಖವಿಲ್ಲ ಮುಂದೆ ವಿಚಾರಿಸಿ ನೋಡಿರೋ, ಲೆಕ್ಕವ ಕೊಳ್ಳಲು ಬಂದ ನಿಮಗೆ ತಿಳಿರಿ ಅಂತ ತಿಳಿಸ್ತಾರೆ. ಮುಂದೆ ಸುಖ ಅನ್ನೋದಿರೋದಿಲ್ಲ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಮುಂದಿನ ದಿನಗಳ ಬಗ್ಗೆ ಜಾಸ್ತಿ ಆಸೆಗಳನ್ನ ಇಟ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅದಕ್ಕೋಸ್ಕರನೇ ಸಂಪಾದನೆ ಮಾಡಿ ಕೂಡಿಡ್ತಾ ಇರ್ತೀವಿ. ಆದರೆ ಯಾವುದೇ ಸುಖ ಅನ್ನೋದು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅರಿವನ್ನ ಬಿಟ್ಬಿಡಿ ಅಂತ ಇವ್ರು ತಿಳಿಸ್ತಾರೆ. ನಾವೊಂದು ಲೆಕ್ಕಾಚಾರದ ಜೀವನ ನಡೆಸ್ತಾ ಇರ್ತೀವಿ. ಮುಂದೆ ಹೀಗಾಗ್ಬೋದು ಹಾಗಾಗ್ಬೋದು, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಆಸ್ತಿ ಮಾಡಿಡೋಣ ಅಂತ ಕಷ್ಟಪಡ್ತಾ ಇರ್ತೀವಿ. ಆ ರೀತಿ ಲೆಕ್ಕಗಳ ಬಗ್ಗೆ ವರಿ ಮಾಡಬೇಡಿ. ಅದನ್ನ ನೋಡ್ಕೊಳ್ತಾನೆ ನಿಮ್ಮ ಕೆಲಸ ಏನಿದೆ, ನೀವು ಖುಷಿಯಾಗಿರೋ ಟೈಮ್ನಲ್ಲಿ ಖುಷಿಯಾಗಿರೋದನ್ನ ಅನುಭವಿಸ್ಬೇಕಾಗಿರೋದನ್ನ ಅನುಭವಿಸ್ಬಿಡಿ ಅಂತಾನೆ ಇವರು ಹೇಳ್ತಾ ಇದ್ದಾರೆ. ಅಳಿಯುವ ಕಾಲಕ್ಕೆ ಉಳಿವುಲ್ಲವೂ ಮುಂದೆ, ಪ್ರಳಯವಡ್ಡೀತು ಲೋಕದೊಳಗೆ, ಒಳಗಳವನು ಬಿಟ್ಟು ತಿಳಿಯುವುದು ಬೇಗನೆ, ಮಂದಿರದ ಉಳುವಿಯ ಸೇರುವುದು. ಮುಂದಿನ ದಿನಗಳಲ್ಲಿ ಉಳಿಗಾಲ ಇಲ್ಲ, ಪ್ರಳಯ ಬಂದಾಗ ಲೋಕದೊಳಗೆ ಎಲ್ಲರೂ ಹೋಗಿ ಉಳುವಿಯ ಬಾಗಿಲು ತಟ್ಟೋಣ ಅಂತ ಹೇಳ್ತಾರೆ. ಉಳುವಿ ಈಗ ನಮಗೆ ಗೊತ್ತಿರೋ ಹಾಗೆ ಬೆಳಗಾವಿ ಸರೌಂಡಿಂಗ್ ಅಲ್ಲಿ ಉಳುವಿ ಮಠ ಇದೆ. ಆ ಸರೌಂಡಿಂಗ್ ಹೋಗಿ ಶರಣರು ಸೇರ್ತಾರೆ ಅಂತಾನೆ ಇವರು ತಿಳಿಸಿರೋದು. ಇದು ನಿಜಾನ ಅಂತ ಕೆಲವೊಬ್ರು ಕೇಳ್ಬೋದು, ಹೇಳೋದಕ್ಕಾಗೋದಿಲ್ಲ. ಶರಣರು ಬರ್ದಿರುವಂತ ಕಾಲಜ್ಞಾನಗಳನ್ನ ಇಟ್ಕೊಂಡೆ ಅವರು ತಿಳಿಸಿರೋದು. ಯಾವುದೇ ಸುಳ್ಳು ವಿಷಯಗಳಾಗಿದ್ರು ಅವರು ತಿಳಿಸೋ ಅವಶ್ಯಕತೆ ಇರಲಿಲ್ಲ. ಇದರಿಂದ 4 ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಅವರು ತಿಳಿಸಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋಬಹುದು, ಬಿಡೋರು ಬಿಡ್ಬೋದು, ಅವ್ರವರ ಮನಸ್ಸಿಗೆ ಬಿಟ್ಟಿದ್ದು. ಇಲ್ಲಿ ಯಾವುದೇ ರೀತಿ ಫೋರ್ಸ್ ಮಾಡಿ ನೀವು ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ನಿಮ್ಮ ಇಷ್ಟಕ್ಕನುಸಾರ ನೀವು ಮಾಡಬಹುದು. ನಿಮ್ಮ ಜೀವನ ನಿಮ್ಮ ಇಷ್ಟ, ನಿಮ್ಮ ಕೈಯಲ್ಲಿರುತ್ತೆ ಅಷ್ಟೇ. 4 ದಿನದ ಉರವಣಿಗೆ ಭೋಗವು ನಿಮ್ಮದು, ಜೋಕುಮಾರನ ಬಾಳ್ವೆಯದು. ಆಕಾಶದಿಂದ ಬರುತ್ತಲಿದೆ ತಡವಿಲ್ಲ, ಬರುವುದು ಲೋಕಕ್ಕೆ ವಿಷದ ಗಾಳಿಯು. 4 ದಿನದ ಬದುಕು ಅಂತ ತಿಳಿಸ್ತಾರೆ. ಆ ಭೋಗ ಅನ್ನೋದು ಜಾಸ್ತಿ ದಿನ ಇರೋದಿಲ್ಲ.
ನಿಮ್ಮದು ಜೋಕುಮಾರನ ಬಾಳ್ವೆ. ಆಕಾಶದಿಂದ ಕೆಟ್ಟದು ಅನ್ನೋದು ಬರ್ತಾ ಇದೆ, ಅದನ್ನ ತಡೆಯೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಇನ್ನ ಲೋಕಕ್ಕೆ ವಿಷದ ಗಾಳಿ ಅನ್ನೋದು ಬೀಸುತ್ತೆ ಅಂತಾನೆ ಇವರು ತಿಳಿಸಿದ್ದಾರೆ. ಆಲ್ರೆಡಿ ಒಂದ್ 2-3 ಸಲ ಬೀಸಿ ಹೋಗಿದೆ ಕರೋನಾ ಮೂಲಕ. ಮುಂದೆ ಇದೇ ರೀತಿ ಬೇರೆ ಬೇರೆ ಗಾಳಿಗಳು ಬೀಸ್ಬೋದೇನೋ, ನೋಡ್ಬೇಕು ಯಾವ ರೀತಿ ಎದೊಳುತ್ತೋ ಗಾಳಿಗಳು ಗೊತ್ತಿಲ್ಲ. ಕತ್ತಲೆ ಕವಿದೀತು ಮುತ್ತಿಗೆ ಹಾಕೀತು, ಸುತ್ತೀತು ನಿಮ್ಮ ಕೊರಳಿನ್ನು, ಉತ್ತೀತು ಒಕ್ಕರೆ ಬಿಡದು ಬಂಧನದ ಬಾಧೆಯ, ಎತ್ತೆತ್ತಿ ನೋಡಿದರೂ ಎತ್ತಿ ಕಾವಳವು. ಎಲ್ಲ ಕಡೆ ಕತ್ತಲು ಅನ್ನೋದು ಕವಿಯುತ್ತೆ ಅಂತ ತಿಳಿಸ್ತಾರೆ. ಎಲ್ಲಿ ಹೋದ್ರೂ ದಾರಿಗಳು ಕಾಣೋದಿಲ್ಲ, ಬಂಧನದ ಬಾಧೆ ಅನ್ನೋದು ಕಾಡ್ತಾ ಇರುತ್ತೆ, ಎಲ್ಲೋದ್ರೂ ಜೈಲ್ಗೆ ಆಗ್ತಾಗೆ ಇರುತ್ತೆ. ಆ ರೀತಿ ಜೀವನ ನಾವು ನಡೆಸಬೇಕಾಗತ್ತೆ ಅಂತ ಇವರು ತಿಳಿಸ್ತಾರೆ. ಊರು ಊರಿಗೆ ಎಣವು, ದಾರಿ ದಾರಿಗೆ ಎಣವು, ನೀರಿಗೆ ಓದಲ್ಲಿ ಎಣವು, ತ್ರಿನಯ ನಾಲ್ಕುವರು ಬರುವಾಗ ಎಲ್ಲ ಜನರಿಗೆ ಮಾರಿ ಗೌತಣವು ಕೇಳೆಂದ ಅಂತ ತಿಳಿಸ್ತಾರೆ. ಊರಲ್ಲಿ ಎಣಗಳು ಬಿದ್ದಿರ್ತವೆ, ನೀರಿಗೆ ಹೋದ್ರೆ ನೀರಲ್ಲೂ ಎಣಗಳು ತೇಲ್ತಾ ಇರ್ತವೆ. ತ್ರಿನಾಯಕರು ಬರುವಾಗ 3 ನಾಯಕರುಗಳು ತ್ರಿಮೂರ್ತಿಗಳ ಸ್ವರೂಪದಲ್ಲಿ ಬರುವಾಗ ಮಾರಿಗೆ ಔತಣ ಆಗೋ ರೀತಿ ಭೂಮಿ ಮೇಲೆ ಜನ ಸಾಯ್ತಾ ಇರ್ತಾರೆ ಅಂತಾನೆ ಇವರು ತಿಳಿಸ್ತಾ ಇರೋದು. ಸಿರಿಯುಳ್ಳವರು ನಾವೆಂದು ಉಬ್ಬಿ ನಡೆಯಲು ಬೇಡ, ಕೊಳ್ಳದ ಮಾಯೆ ಬರುತ್ತಾಳೆ, ಕಳ್ಳ ಹಿರಿಯನು ಸುಳ್ಳು ಭಕ್ತರನು, ನೋಸಲುರಿಯನು ಬಿಟ್ಟು ಉರುವುತ್ತಾಳೆ. ನನ್ನ ಹತ್ರನೇ ಆಸ್ತಿ ಇದೆ, ನಾನೇ ದೊಡ್ಡ ಶ್ರೀಮಂತ, ಮೆರೆಯೋದಕ್ಕೆ ಹೋಗ್ಬೇಡ, ಮುಂದೆ ಕೊಳ್ಳದ ಮಾಯೆ ಅನ್ನೋಳು ಬರ್ತಾಳೆ, ಅವಳಿಂದ ಧ್ವಂಸ ಅನ್ನೋದು ಶುರುವಾಗುತ್ತೆ, ಸುಳ್ಳು ಭಕ್ತರನ್ನ ಕೊಲ್ಲುತ್ತಾಳೆ ಅಂತ ತಿಳಿಸ್ತಾರೆ. ಕುಲಗಿರಿಗಳು ಪಿರಿದು ಸಂಹಾರವಾಗಿ ಧರೆಯು ಕಂಪನವಾಗುವುದು, ಹಿರಿಯ ಮೂವರಿಗೆ ಪಾತಾಳ ಗಂಗೆಯಲ್ಲಿ ಉದುಕ ನಿಲ್ಲದು, ಬಲ್ಲವರು ಇದನ್ನು ತಿಳಿಕೊಳ್ಳಿ. ಭಾಷೆ ತಪ್ಪಿಸುವ ಮೋಸದ ಜನರಿಗೆ ವೇಷದ ಮಾಯೆ ಬರುತ್ತಾಳೆ, ತೀವ್ರದಲ್ಲಿ ವಿಷಯದ ವಾಸನೆಯ ಬೀರುತ್ತ ನಾಶ ಮಾಡುವಳು ಆನಂದ ಆರ್ತಿಯಲ್ಲಿ. ಹೆಚ್ಚು ಕಡಿಮೆ ಇವರು ಆನಂದ ಅಂತ ಬಳಸ್ತಾರೆ. ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರ್ದಿರುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ನಂದನ ಆನಂದದ ಮಧ್ಯೆ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ವಿಷದ ವಾಸನೆಯ ಬೀರುತ್ತ ನಾಶ ಮಾಡುವವಳು ಆನಂದ ಆರ್ತಿಯಲ್ಲಿ. ಆ ಸಮಯದಕ್ಕೆ ಮುಂಚೆ ವಿಷದ ವಾಸನೆ ಗಾಳಿಯಿಂದ ಜನರನ್ನ ಬಲಿ ತಗೋತಾರೆ ಅಂತಾನೆ ಹೇಳಿದ್ದಾರೆ. ಕೊಡುವಣ ಸಮುದ್ರವು ಕಡಲುಕ್ಕಿ ಹರಿದೀತು, ನಡೆದೀತು 4 ಗಾವುದವು, ಒಡೆಯ ಉಳುವಿರಯ್ಯ, ಹಿಡಿಸಿದನು ಚಿನಿಕಾಳಿ, ಪೊಡವಿಗುಡಿ ಗುಡಿಸುವುದಂದಲಿ, ಜಾತಿ ಜಾತಿಗಳೆಲ್ಲ ಏಕವಾದವಿನ್ನು, ಜ್ಯೋತಿ ಬಸವಣ್ಣನ ಗಮನಕ್ಕೆ, ದಾತ್ರಿ ಒಣಗುತ್ತಿದೆ, ದಾರಿದ್ರ್ಯ ಒಡರುತ್ತಿದೆ. ಜಾತಿಗಳೆಲ್ಲ ಒಟ್ಟಾಗಿ ಬದುಕೋದಕ್ಕೆ ಶುರು ಮಾಡ್ತಾರೆ. ಜ್ಯೋತಿ ಬಸವೇಶ್ವರನ್ನೇ ದಿಕ್ಕು ಅಂತ ಜನ ಬದುಕ್ತಾರೆ. ಬಿತ್ತು ಒಕ್ಕಲಿಗೆ ಎತ್ತಲದ ಸಮಯಕ್ಕೆ, ತರೆಗೆ ಈ ಎಲ್ಲ ಕಾರಣಗಳು ಜನರಿಗೆ ಕುತ್ತು ಕಾಣೆಂದ ಪ್ರಭುರಾಯ. ಇವೆಲ್ಲ ಜನರಿಗೆ ಕೊನೆಗೆ ಕುತ್ತು ಅಂತಾನೆ ಇವರು ತಿಳಿಸ್ತಾರೆ. ಸತ್ಯವಿಲ್ಲವ ಜಗದಿ ಎತ್ತವ ಮರುಗಿದಳು, ಬಿತ್ತಿದ ಬೀಜಗಳು ಒತ್ತಿತಬಾರದು, ಆಗ ಅತ್ತಳೋ ಭೂಮಿ ದೇವತೆಯು, ಆಗ ಅತ್ತಳೋ ಭೂಮಿ ದೇವತೆಯು ಮನದಲ್ಲಿ ಕಡುಮರಗಿ, ಮಳೆಗಳ ಕಟ್ಟಿದರು ಧರೆಗಳ ಮೆಟ್ಟಿದರು. ಇವ್ರು ಹೇಳಿರೋ ಪ್ರಕಾರ ಸತ್ಯದ ದಿನಗಳು ಮರೆಯಾಗ್ತಾ ಹೋಗುತ್ತೆ, ಬಿತ್ತಿದ ಬೀಜಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ, ಭೂಮಿ ತಾಯಿ ಕೊರಗುತ್ತಾಳೆ ಮರುಗುತ್ತಾಳೆ, ಮಳೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಧರೆಗಳೆಲ್ಲ ಬಂಜರಾಗುತ್ತೆ ಅಂತ ತಿಳಿಸಿದ್ದಾರೆ. ಈ ರೀತಿ ಏನೋ ಎಷ್ಟೋ ವಿಷಯಗಳಿದೆ, ಅದನ್ನ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.